ಖುಷಿ ಆಗೋರಿಗೆ ಏನು ಹೇಳಬೇಕಾ, ದೋ ಐ ಆಮ್ ಶಂಕರೈಟ್, now I can barely say that Madhva's philosophy is most logical philosophy that world has ever witnessed. ಈ ಪ್ರಪಂಚದಲ್ಲಿ ಮಧ್ವ ಸಿದ್ಧಾಂತಕ್ಕೆ ಸಾಟಿಯಾದ ತರ್ಕಬದ್ಧವಾದ ಒಂದು ಸಿದ್ಧಾಂತ ಇಲ್ಲ ಅಂತ ನನಗೆ ಮನವರಿಕೆ ಆಯಿತು. ಒಬ್ಬ ಸ್ಮಾರಕ 15 ನಿಮಿಷ ನನ್ನ ಹತ್ರ ಮಾತಾಡಿದಾಗ ಹಾಗೆ ಹೇಳಿ ನೀವು ಇದನ್ನು ಜಗತ್ತಿಗೆ ಮುಟ್ಟಿಸಬೇಕು. ಅದೆಂದರೆ ಹೇಳಿದ್ರೆ ನಾನು ಹೋದಲ್ಲೆಲ್ಲ ವಿದೇಶದಲ್ಲಿ ನಿಮ್ಮ ಅಡ್ರೆಸ್ ಕೊಡ್ತೇನೆ, ನಿಮ್ಮನ್ನು ಕರೆಸಿ ಅವ್ರ ಮಧ್ವ ಸಿದ್ಧಾಂತ ಕೇಳಿ ಜಗತ್ತಿಗೆಲ್ಲ ಗೊತ್ತಾಗಬೇಕು ಈ ಸದ್ಯ ಅಂತ ಹೇಳಿದರು. ಅವಾಗ ನಾನು ಹೇಳಿ ಐ ಆಮ್ ನಾಟ್ ದ್ಯಾಟ್ ಎಂಥೂಸಿಯಾಸ್ಟಿಕ್ ಟು ಗೋ ಅಬ್ರಾಡ್, ನಾಟ್ ಇವನ್ ಹೆಸಿಟೇಟ್ ಟು. ನನಗೆ ಹೋಗಬಾರ್ದು ಅನ್ನೋ ಸಂಕೋಚವಿಲ್ಲ, ಹೋಗಬೇಕು ಹೋಗಬೇಕು ಇಲ್ಲ, ಬದ್ಧಾಚಾರ ಹೋಗಿ ಕಳಿಸಿದ್ದು ಹೋಗ್ತೀನಿ, ಇಲ್ಲ ಅಂದಿಲ್ಲ. ನನಗೇನು ಸಂಬಳ ಇಲ್ಲ. ನಾನು ಎಷ್ಟೋ ವರ್ಷ ಬದ್ಧಾಚಾರ ಕಳಿಸಿದ್ದು ನಾನು 2-3 ಬಾರಿ ವಿದೇಶಗಳಿಗೆ. ಇವತ್ತಿಗೂ ಬನ್ನಿ ಅಂತಾರೆ ಜನ ಪ್ರೀತಿಯಿಂದ. ನಾನೇ ನನ್ನ 20 ದಾಟಿದ ಮುಂದೆ ಏನು ವಿದೇಶ ಪ್ರಯಾಣ ಅಂತ ನಾನೇ ಅದನ್ನು ಮನಸ್ಸು ಮಾಡ್ತಾ ಇದ್ದೆ. ಇನ್ನು ತರುಣರು ಹೋಗಿ ಆಚಾರ ಸಿದ್ಧಾಂತ ಚೆನ್ನಾಗಿ ತಿಳ್ಕೊಂಡು ನನಗೆ ಹೇಳಿದರೆ ಸಂತೋಷ ಪಡುವ ಸಮಾಜ ವಿದೇಶದಲ್ಲಿ ಲಕ್ಷ ಮಂದಿ ಇದ್ದಾರೆ. ಕಣ್ಣೀರು ತೆಗೆದು ಅತ್ತೆ ಬರಿದ್ದಾರೆ ನನ್ನೆದು. ನೀವು ಹೋದ್ಮೇಲೆ ನಮ್ಗೆ ಯಾರು ಹೇಳೋದಿಲ್ಲ. ನಿಜಾಗಾಶ ನಮ್ಮ ದೇಶದಲ್ಲಿ ನಮ್ಮ ಸ್ವಂತ ನಾಡಿನಲ್ಲಿ ಅಷ್ಟು ಇನ್ವಾಲ್ವ್ಮೆಂಟ್ಗಳು ಉಂಟು ಗೊತ್ತಿಲ್ಲ. ಕಣ್ಣೀರು ತೆಗೆದು ಹತ್ತಿದ್ದಾರೆ. ನೀವು ಹೋದ್ಮೇಲೆ ನಮಗೆ ಈ ಸಿದ್ಧಾಂತದ ಈ ಪ್ರಮೇಯವನ್ನು ಹೇಳುವುದು ಯಾರು? ನಮಗೆ ಮುಂದೆ ಯಾರು? ನಮ್ಮ ಮುಂದೆ ದೊಡ್ಡ ಶೂನ್ಯ ತುಂಬಿದೆ, ಬೇಕೆಟ್ಟು ಅಂತ ಕಣ್ಣೀರು ತೆಗೆದು ಅರ್ಥವರಿದ್ದಾರೆ. 400-500 ಮೇಲೆ ದೂರದಿಂದ ಬಂದು ಕೇಳಿದವರಿದ್ದಾರೆ. ಇದೆಲ್ಲ ವಿದೇಶದಲ್ಲಿ ಮಾತ್ರ ಸಾಧ್ಯ. ಇಲ್ಲಿ 400-500 ಬರೋಲ್ಲ ವೇದಾಂತ ಕೇಳಲಿಕ್ಕೆ. ಅಲ್ಲ ಹೇಳೋದು ಇಷ್ಟು ಆಸಕ್ತಿ ಇದೆ. ಮತ್ತೆ ಸಂತೋಷ ಪಡ್ತಾರೆ. ಆಚಾರ ವಿಷಯ ಹೇಳಿದಾಗ ಬಹಳ ಸಂತೋಷ. ನಮ್ಮಲ್ಲಿ ಇನ್ನೊಂದು ತಪ್ಪೇನು ಅಂತಂದರೆ ಆಚಾರ ವಿಷಯ ಹೇಳುವುದಕ್ಕೆ ಮೊದಲು ನಾವು ಮಾತಾಡುವಾಗ